ನಮ್ಮ ಜೊತೆಗಿರೋ ಸಹ ಕಲಾವಿದರು ಇವರು ನನ್ನ ಜೊತೆಗೆ ಯೂಟ್ಯೂಬಲ್ಲಿ ವಿಡಿಯೋಗಳು ಮಾಡ್ತಾರೆ. ಗೌರಿ ಮೇಡಮ್ ಇದ್ದಾರೆ, ಇವರು ಮಾಡ್ತಾರೆ, ಕೌಶಲ್ಯ ಮೇಡಮ್ ಅಂತೇಳಿ. ನಮ್ಮದು ಯೂಟ್ಯೂಬ್ ಐ ಡಿ ಇದೆ, ಡಾಕ್ಟರ್ ರಾಜ್ಕುಮಾರ್ ಮೆಮೊರೀಸ್ ಅಂತಲೇ ಯೂಟ್ಯೂಬ್ ಐ ಡಿ ಮಾಡಿದ್ದೀನಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಇದೆ, ಜೂನಿಯರ್ ರಾಜ್ಕುಮಾರ್ ಅಂತೇಳಿ. ಸೊ ಫೇಸ್ಬುಕ್ಕಲ್ಲಿದೆ. ತುಂಬ ಜನ ಅಭಿಮಾನಿ ದೇವರುಗಳು ಆಶೀರ್ವಾದ ಮಾಡಿದ್ದಾರೆ. ಇದಕ್ಕೆಲ್ಲ ಕಾರಣ ಅಣ್ಣವರು. ಅವರ ಆಶೀರ್ವಾದ, ಅವರ ಕೃಪಾ ಕಟಾಕ್ಷ ನಮ್ಮ ಮೇಲೆ ಇರೋದ್ರಿಂದನೇ ನಾವು ಮಾಡೋದು. ಅಣ್ಣವ್ರ ಥರ ಇದ್ದೀನಿ ಅಂದ ತಕ್ಷಣ ಅಣ್ಣವ್ರ ಥರ ಮಾಡೋಕ್ಕಾಗಲ್ಲ. ಆಮೇಲೆ ನಾನು ಯಾವತ್ತೂ ಹೇಳ್ಕೊಳ್ಳೋದು ನಾನು ಅಣ್ಣವ್ರ ಅಭಿಮಾನಿ ಅಂತೇಳಿ ಎಲ್ಲೂ ನಾವು ಹೇಳ್ಕೊಳ್ಳಲ್ಲ. ತುಂಬ ಸಂತೋಷ ಆಯಿತು. ಎಲ್ಲ ಪ್ರೇಕ್ಷಕರಿಗೆ ಹಾಗೂ ಎಲ್ಲ ಕನ್ನಡ ಜನತೆಗೆ ಹೇಳ್ತೀನಿ, ದಯವಿಟ್ಟು ಬಂದು ಮೂವಿ ನೋಡಿ ಅರೈಸಿ. ಯಾಕಂದರೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಣ್ಣವ್ರ ಆ್ಯಕ್ಟಿಂಗು. ನೀವು ಸಣ್ಣ ಸ್ಕ್ರೀನಲ್ಲಿ ನೋಡ್ತೀರಾ, ಯೂಟ್ಯೂಬಲ್ಲಿ ಮೊಬೈಲಲ್ಲಿ ಕೂತ್ಕೊಂಡು ನೋಡ್ತೀರಾ, ಬಟ್ ಥಿಯೇಟ್ರಲ್ಲಿ ನೋಡೋದು ಅದು ಮಜಾನೇ ಬೇರೆ. ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಕೇಳ್ಕೊಳ್ತೀನಿ. ಮಾತಾಡಿ. ಆಯ್ತು ಸರ್, ಖಂಡಿತ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡ ನಮ್ಮ ಜನತೆ ಏನಿವತ್ತು ಅಣ್ಣವ್ರ ಸಿನಿಮಾ ರಿಲೀಸ್ ಮಾಡಿದ್ದಾರೆ, ಸಂಪತ್ಗೆ ಸವಾಲ್. ಆಗ ನಾನು ಚಿಕ್ಕ ಹುಡುಗಿ, ಸಂಪತ್ಗೆ ಸವಾಲ್ ಬಂದಾಗ ನಮಗೆ ಅವಾಗೆಲ್ಲ ಈ ಸಿನಿಮಾ ಇವತ್ತು ನೋಡಿ ಯೂಟ್ಯೂಬು, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು ಏನೇನೋ ಬಂದುಬಿಟ್ಟಿದೆ. ಎಲ್ಲ ಅದರಲ್ಲೇ ನೋಡ್ಕೊಳ್ತಾರೆ. ಪಾಪ ಪ್ರೊಡ್ಯೂಸರು, ಡೈರೆಕ್ಟ್ರು ಇದೆಲ್ಲ ಕಷ್ಟಪಟ್ಟು ಮಾಡಿರ್ತಾರೆ ಸಿನಿಮಾನ. ದಯವಿಟ್ಟು 100 ರೂಪಾಯಿ ಮುಖ ನೋಡಬಾರ್ದು. 100 ರೂಪಾಯಿ ಒಂದು ಮಾಲೆಗೆ ಹೋದರೆ ಖರ್ಚು ಮಾಡ್ತೀರಾ, ಒಂದು ಶಾಪಿಂಗ್ ಹೋದರೆ ಖರ್ಚು ಮಾಡ್ತೀರಾ, ಸಾವಿರಾರು ಗಟ್ಟಲೆ ತೊಗೋತೀವಿ. ಅದೇ 100 ರೂಪಾಯಿ ಕೊಟ್ಟು ಇಂಥ ಸಿನಿಮಾನ ನೋಡಿ ಆ ಪ್ರೊಡ್ಯೂಸರ್ನ ಬೆಳೆಸಿ ಆಮೇಲೆ ಆ ಸಿನಿಮಾಕ್ಕೆ ಜೀವ ತುಂಬೋದು ಭಾಳ ಇರ್ತದೆ ಅಲ್ವಾ ಸರ್? ಯಾವುದೇ ಒಂದು ಸಿನಿಮಾ ಇರ್ಬೋದು, ಜೀವ ತುಂಬಬೇಕು ಅದಕ್ಕೆ. ಹಾಗಾಗಿ ನಾನು ಕಲಾವಿದರಲ್ಲಿ ಕೇಳ್ಕೊತೀನಿ, ಇವತ್ತು ಇವ್ರು ಏನು ಹೇಳಿದರು, ಇವರು ಯೂಟ್ಯೂಬಲ್ಲಿ 1 ಮಿಲಿಯನ್ಸ್ ಫಾಲೋವರ್ಸ್ ಏನಿದ್ದಾರೆ. ಇವತ್ತು ನಾವು ಉತ್ತರ ಕರ್ನಾಟಕ ಎಲ್ಲ ಶೂಟಿಂಗ್ ಹೋದಾಗ ಕೇಳ್ತಾರೆ, ನೀವು ರಾಜ್ಕುಮಾರ್ ಜೊತೆ ಲಕ್ಷ್ಮಿ ನೋಡಿದಷ್ಟೇ ಸಂತೋಷ ಆಗುತ್ತೆ, ವಿಡಿಯೋಗಳನ್ನ ಮಾಡ್ತೀರಾ ಅಂತ ಹೇಳ್ತಾರೆ. ಇವತ್ತು ಅಣ್ಣವ್ರ ಜೊತೆ ಅವ್ರ ಪ್ರತಿ ರೂಪ ಅವರಿಗೆ ಒಂದು ಸಿಕ್ಕಿದೆ. ಅವ್ರಲ್ಲಿ ಅರ್ಧ ಭಾಗ ಅವರಿಗೆ ಆ ರೂಪ ಸಿಕ್ಕಿದೆ. ನಾನು ಹೇಳಕ್ಕೆ ಇಷ್ಟಪಡೋದಂದರೆ ಅವರ ಅಭಿಮಾನಿಯಾಗಿ ಅವರು ಚಿತ್ರ ಸಾಂಗುಗಳನ್ನ ಮಾಡ್ಕೊತ ಬರ್ತಾ ಇದ್ದಾರೆ. ಕೌಶಲ್ಯರು ಕೂಡ ಅವ್ರ ಜೊತೆ ಆಗ್ತಾರೆ. ಇವತ್ತು ಏನು ಕೇಳ್ತಾರೆ ಅಂದರೆ ಮತ್ತೆ ಲಕ್ಷ್ಮಿ, ಆಮೇಲೆ ಗೀತಾ, ಮಾದೇವಿ ಇವ್ರನ್ನೆಲ್ಲ ನೀವು ನೆನಪಿಸ್ತಾ ಇದ್ದೀರಾ ಮೇಡಮ್, ಹಳೆ ಹಾಡನ್ನ ಮಾಡಿ ಅಂತ ಹೇಳ್ತಿದ್ದಾರೆ. ನಿಜವಾಗ್ಲೂ ಒಂದೊಂದು ವಿಡಿಯೋ ಬಂದು ಮಿಲಿಯನ್ ಗಟ್ಟಲೆ ಓಡಿದೆ. ದಯವಿಟ್ಟು ಇದಕ್ಕೆಲ್ಲ ನಮ್ಮ ಕನ್ನಡ ಜನತೆ ಸಹಕರಿಸಿ. ಪ್ರಸನ್ನ ಟಾಕೀಸ್ಗೆ ಎಲ್ಲರೂ ಬಂದು ಸಿನಿಮಾ ನೋಡಿ. 2 ಅವರ್ ಎಲ್ಲೆಲ್ಲೋ ಟೈಮ್ನ ಸ್ಪೆಂಡ್ ಮಾಡ್ತೀರಾ, 2 ಅವರ್ ಥಿಯೇಟ್ರ್ ಬಂದು ಸಿನಿಮಾ ನೋಡಿ. ಅವ್ರಿಗೂ ಒಂದು ಜೀವ ಕೊಟ್ಟಂಗಾಗತ್ತೆ, ಆ ಸಿನಿಮಾಗೂ ಒಂದು ಕಲೆ ಸಿಗುತ್ತೆ ಅಂತ ನಾನು ಹೇಳ್ತಾ 2 ಮಾತನ್ನು ಮುಗಿಸ್ತೀನಿ. ನಾನು ಗೌರಿ ಪ್ರಭಾಕರ್ ಪ್ರೊಡ್ಯೂಸರ್ ಆಗಿ ಮಾತಾಡ್ತಾ ಇದ್ದೀನಿ. ಏನಂದರೆ ಸಿನಿಮಾನ ಭಾಳ ಕಷ್ಟಪಟ್ಟು ಮಾಡಿದ್ದಾರೆ ಆವತ್ತಿನ ಕಾಲದಲ್ಲಿ. ಮತ್ತೆ ರಿಲೀಸ್ ಮಾಡ್ತಾರೆ ಅಂದರೆ ತುಂಬ ಖುಷಿ. ಹಳೆಯದನ್ನ ಮತ್ತೆ ನಾವು ನೋಡ್ತೀವಿ ಅನ್ನೋದಕ್ಕೆ. ಹಾಗಾಗಿ ನಮ್ಮ ಪುನೀತ್ ಅವ್ರದ್ದು ರಿಲೀಸ್ ಮಾಡಿದ್ರು, ನಮ್ಮ ಶಿವರಾಜ್ ಕುಮಾರ್ ರಿಲೀಸ್ ಮಾಡಿದ್ರು, ಎಲ್ಲರದ್ದು ಮಾಡ್ತಿದ್ದಾರೆ. ಕಲಾವಿದರಂದ್ರೆ ಒಂದು ಕುಟುಂಬ. ಆ ಕಲಾವಿದರನ್ನ ಬೆಳೆಸೋದು ಯಾರು? ನೀವುಗಳು ಅಲ್ವಾ, ಅಭಿಮಾನಿ ದೇವರುಗಳಲ್ವಾ. ಹಾಗಾಗಿ ದಯವಿಟ್ಟು ನಮ್ಮ ಅಭಿಮಾನಿ ದೇವರುಗಳು ಬಂದು ಈ ಸಿನಿಮಾನ ನೋಡಿ ಯಶಸ್ವಿಗೊಳಿಸಬೇಕು ಅಂತ ನಾನು ಅವರಲ್ಲಿ ಕಳಕಳಿಯಾಗಿ ಮನವಿ ಮಾಡ್ಕೊತೀನಿ. ಧನ್ಯವಾದಗಳು. ವೈರಲ್ ಆಗಿದೆ ಈ ಸಿನಿಮಾದ ಸಾಂಗು ನಾವು ಮಾಡಿ ಬಿಟ್ಟಿದ್ದೀವಿ ಯೂಟ್ಯೂಬಲ್ಲಿ. ಗಣೇಶ್ ಭಟ್ರ ಯೂಟ್ಯೂಬ್ ಚಾನಲ್, ನಮ್ದು ಉದೋದ ಹುಳಿಗೆಮ್ಮ ಯೂಟ್ಯೂಬ್ ಚಾನಲ್, 2 ಚಾನಲ್ ಇದೆ ನೋಡಿ. ಮೇಡಮು ಕೂಡ ಒಂದು ಪಾತ್ರ ಮಾಡಿದ್ದಾರೆ, ನಾನು ಕೂಡ ಇದೇ ಸಾಂಗಿಗೆ ಇಂಪ್ರೂವ್ ಮಾಡಿದ್ದೀವಿ. ಭಾಳ ಅದ್ಭುತವಾಗಿ ಫಾಲೋವರ್ಸ್ ಆಗಿದ್ದಾರೆ. ದಯವಿಟ್ಟು ಇದನ್ನೆಲ್ಲ ಈಗೇನೆ ನೀವು ಫಾಲೋ ಮಾಡಬೇಕು, ಬಂದು ಸಿನಿಮಾ ನೋಡ್ಬೇಕನ್ನೋದು ನನ್ನ ಆಸೆ. ಸೊ ಇನ್ನೊಂದು ಹೇಳ್ತೀನಿ, ಸೊ ಈ ಪಿಕ್ಚರಲ್ಲಿ ಅತ್ತಿಗೆ ಮತ್ತು ಮೈದ ಆಗ್ಬೋದು, ತಾಯಿ ಮತ್ತು ಮಗನ ಸಂಬಂಧ ಆಗ್ಬೋದು, ಅಣ್ಣ ತಮ್ಮನ ಸಂಬಂಧ ಆಗ್ಬೋದು. ಸೊ ಪ್ರತಿಯೊಂದು ನೋಡಿದ್ರಲ್ಲಿ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಸೊ ಹ್ಯಾಟ್ಸ್ ಆಫ್ ಅದಕ್ಕೆ. ಸೊ ಎಲ್ಲರ ಬಾಂಧವ್ಯ ಹೇಗಿರುತ್ತೆ ಅನ್ನೋದನ್ನು ನಾವು ಈಗ ಈ ಥರ ಪಿಕ್ಚರ್ಗಳನ್ನು ನೋಡಿ ತಿಳ್ಕೊಬೋದು. ಸೊ ದಯವಿಟ್ಟು ಎಲ್ಲರೂ ಬಂದು ಈ ಪಿಕ್ಚರ್ನ ನೋಡಿ ಅಂತ ಕೇಳ್ಕೊಳ್ತೀವಿ. ಮಗದೊಮ್ಮೆ ಎಲ್ಲರಿಗೂ ತುಂಬ ಧನ್ಯವಾದಗಳನ್ನು ತಿಳಿಸ್ತೀವಿ. ಜೈ ಕರ್ನಾಟಕ. ಮಾತಾಡಿ. ಸೊ ನಮ್ಮ ಸಂಘಟನೆಯವರು ನಮ್ಮನ್ನ ಈ ಕಿರುತೆರೆಗೆ ಅಂದರೆ ಪರಿಚಯ ಮಾಡಿ ಯೂಟ್ಯೂಬ್ ಚಾನಲಲ್ಲಿ ಶೇಖರ್ ಅವರು ಅಂತ. ಸೊ ಇವರು ಕೂಡ ಡೈರೆಕ್ಟರ್ ನಮ್ಮ ಆ್ಯಕ್ಟರ್. ಸೊ ಇವರು ನಮ್ಮನ್ನ ಗುರುತಿಸಿ ನಮಗೆ ಒಂದು ಚಾನಲ್ ಥರ ಇದು ಮಾಡಿಕೊಟ್ಟು ನಮ್ಮನ್ನು ಇಷ್ಟು ಮಟ್ಟಿಗೆ ಬೆಳೆಸಿದ್ದಾರೆ. ಸೊ ನಮಗೆ ತುಂಬ
ಫಂಕ್ಷನ್ ಇದೆ. ಸೊ ದಯವಿಟ್ಟು ಅವರು ಇವ್ರ ಅಭಿಮಾನಿ ಡಾಕ್ಟರ್ ರಾಜ್ಕುಮಾರ್ ಮತ್ತು ಅಣ್ಣ ಶಿವಣ್ಣ ಅಂತ ನೀವೆಲ್ಲ ಕರಿತೀರಾ, ನಾವು ಅವ್ರನ್ನ ಕರಿತೀರ ಅಣ್ಣ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಜೊತೆ ಗೊತ್ತಿಲ್ಲ ಹೌದು, ಆದರೂ ನಾನು ಶಿವಣ್ಣ ಅಂದರೆ ಭಾಳ ತುಂಬ ಇಷ್ಟ ನನಗೆ ಅಣ್ಣ ಅಂದರೆ. ಸೊ ನಮ್ಮಣ್ಣನೂ ಒಬ್ಬರಿದ್ದಾರೆ ದೊಡ್ಡಣ್ಣ, ಅವರು ಸೇಮ್ ಅವ್ರನ್ನ ಇವರಲ್ಲಿ ನೋಡ್ತಾ ಇದ್ದೀವಿ ನಾವು. ಸೊ ಇವತ್ತು ಜೊತೆ ಫಿಲಮ್ ನೋಡ್ತಾರೆ, ಇವ್ರು ಮಾತಾಡ್ತಾರೆ ಸಂಪತ್ತಿಗೆ ಅವರು. ಸರ್ ಮಾತಾಡಿಸ್ತೀನಿ ಸ್ವಲ್ಪ ಬಿಡ್ತು ಆಗಲೇ.